5 ಜನ ಅಧ್ಯಕ್ಷರಿಗೆ 6 ವರ್ಷ ಚುನಾವಣೆ ನಿಷೇಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ತಾಲೂಕಿನ ಬೀದರ್ ಸಮೀಪ ಇರತಕ್ಕಂಥ ಅಲಿಯಂಬರ್ ಗ್ರಾಮ ಪಂಚಾಯತ್ನ 5 ಜನ ಅಧ್ಯಕ್ಷರ ವಿರುದ್ಧ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಬಾರದೆಂಬ ಆದೇಶವನ್ನ ಹೊರಡಿಸಿದೆ ಪಂಚಾಯತ್ ರಾಜ್ ಇಲಾಖೆ. ಯಾಕೆ ಈ ಆದೇಶವನ್ನು ಹೊರಡಿಸಿದ್ರು, ಯಾವ ಕಾರಣಕ್ಕಾಗಿ ಹೊರಡಿಸಿದ್ರು ಎಂಬುದನ್ನ ಈ ಒಂದು ಸುದ್ದಿಯಲ್ಲಿ ಸಂಪೂರ್ಣವಾಗಿ ನಾವು ತೋರಿಸ್ತೀವಿ. ಅಲ್ಲಿವರೆಗೂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಮುಂದೆ ಹೋಗಬೇಡಿ. ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಅಧಿಕಾರಗಳನ್ನ ಹೇಗೆಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ, ಯಾವ ಅಧ್ಯಕ್ಷರು ಏನೇನೆಲ್ಲ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ, ಯಾವ ಕಾರಣಕ್ಕಾಗಿ ಅವರನ್ನ ಅಮಾನತ್ನಲ್ಲಿ ಮಾಡಲಾಗಿದೆ ಮತ್ತು ಅವರ ಅಧ್ಯಕ್ಷ ಸ್ಥಾನಗಳನ್ನ ಅನರ್ಹಗೊಳಿಸಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರ ಸ್ಥಾನ ಕೂಡ ಅನರ್ಹಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಅದರ ಸಂಪೂರ್ಣ ವಿವರ ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಪಂಚಾಯತ್ನಲ್ಲಿ ನೇಮ ಬಾಹಿರವಾಗಿ ಪೂರ್ವ ಅನುಮೋದನೆ ಇಲ್ಲದ ಮತ್ತು ಅನುಮತಿಯನ್ನ ಪಡೆಯಲಾರದೆ ಅವಶ್ಯಕತೆಗಿಂತ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಂಡು ಸರ್ಕಾರಕ್ಕೆ ನಷ್ಟ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳೊಳಗೊಂಡಂತೆ ಅವರ ಮೇಲೆ ಒಂದಿಷ್ಟು ಸರ್ಕಾರದ ಹಾಲಿ ಮತ್ತು ಮಾಜಿ ಸದಸ್ಯರ ವಿರುದ್ಧ ಆದೇಶವೊಂದು ಹೊರಬಂದಿದೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನ ನಿಮ್ಮ ಮುಂದೆ ನಾವಿಲ್ಲಿ ತೋರಿಸ್ತೀವಿ. ಹೇಳಿ ಕೇಳಿ ಅಲಿಯಂಬರ್ ಗ್ರಾಮ ಪಂಚಾಯತ್ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಕೂಡ 5 ರಿಂದ 6 ಜನ ಪಿಡಿಒಗಳು ಬಂದು ಹೋಗ್ತಾರೆ. ಆದರೆ ಯಾರು ಕೆಲಸ ಮಾಡೋದಿಲ್ಲ, ಯಾರಿಗೂ ಕೂಡ ಅಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಇದ್ದು ಇಲ್ಲದಂತೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಅಧೋಗತಿ ಬಂದು ಒದಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳು, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೇವೆ ಅಂದ್ರೆ, ಮೇಲಧಿಕಾರಿಗಳ ಯಾವುದೇ ರೀತಿಯ ಪೂರ್ವಾನುಮೋದನೆ ಇಲ್ಲದೆ ಗ್ರಾಮ ಪಂಚಾಯತಿಗೆ ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಸರ್ಕಾರಕ್ಕೆ ನಷ್ಟ ಮಾಡಿರ್ತಕ್ಕಂಥ ಈ ವ್ಯವಸ್ಥೆಯ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಸೇರಿಕೊಂಡು 5 ಜನರ ವಿರುದ್ಧ ಈಗಾಗಲೇ ಅವರ ಸದಸ್ಯತ್ವವನ್ನು ರದ್ದುಪಡಿಸಿ ಅವರನ್ನ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಬಾರದೆಂಬ ಆದೇಶವನ್ನು ಹೊರಡಿಸಿದೆ ಪಂಚಾಯತ್ ರಾಜ್ ಇಲಾಖೆ. ಯಾಕೆ ಹೊರಡಿಸಿತು, ಯಾವ ಕಾರಣಕ್ಕಾಗಿ ಹೊರಡಿಸಿತು ಮತ್ತು ಯಾಕೆಲ್ಲ ಮಾಡಿದ್ರು ಎಂಬುದನ್ನ ಸವಿಸ್ತಾರವಾಗಿ ಹೇಳಬೇಕಾಗುತ್ತದೆ. ಇದು ಹೇಳಿ ಕೇಳಿ ಅಲಿಯಂಬರ್ ಗ್ರಾಮ ಪಂಚಾಯತಿ ಬಹಳಷ್ಟು ಹೆಸರುವಾಸಿಯಾಗಿದೆ. ಅಲ್ಲಿಗೆ ಒಂದು ಪಿಡಿಒನ ನಿಯೋಜನೆ ಮಾಡಬೇಕಾದ್ರೆ ಬಹಳಷ್ಟು ರೀತಿಗಳಿಂದ ಆಲೋಚನೆ ಮಾಡಿ ಆ ಪಿಡಿಒಲಿಗೆ ಹೋಗಬೇಕಾಗುತ್ತದೆ. ಯಾಕಂದ್ರೆ ಅಷ್ಟು ಒಂದು ಫೇಮಸ್ ಆಗಿರ್ತಕ್ಕಂಥ ಊರು ಅಲಿಯಂಬರ್ ಗ್ರಾಮ. ಆ ಅಲಿಯಂಬರ್ ಗ್ರಾಮದಲ್ಲಿ ಒಂದು ಪವಾಡ ಇದೆ. ಹಳೆಂಬರ್ ಮುತ್ಯ ಅಂತಕ್ಕಂಥ ಒಂದು ದೊಡ್ಡ ಅಲ್ಲಿರ್ತಕ್ಕಂಥ ಆ ಭಾಗದ ನಡೆದಾಡುವ ದೇವರನ್ನು ಹೇಳಿಕೊಂಡು ಹೋಗುತ್ತಿರುವಂತಹ ಮತ್ತು ಅಲ್ಲಿರ್ತಕ್ಕಂಥ ನಂಬಿರ್ತಕ್ಕಂಥ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಹಳೆಂಬರು ಮುತ್ತಿಯವರ ಆಶೀರ್ವಾದ ಕೂಡ ಅವರಿಗಿದೆ. ಹಾಗಾಗಿ ಅವರು ಮನಸ್ಸಿಗೆ ಬಂದ ಹಾಗೆ ಮಾಡಿಬಿಟ್ಟು ಸರ್ಕಾರ ಹಣಗಳನ್ನ ಲೂಟಿ ಮಾಡಿ ಹೇಗಾದ್ರೂ ಮಾಡಿ ಬಚಾವ್ ಆಗಬೇಕೆಂಬ ಕಾರಣಕ್ಕಾಗಿ ಹೀಗೆಲ್ಲ ಮಾಡಿ ಇವತ್ತಿಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ನಿಮ್ಮ ಮುಂದೆ ಪಾಯಿಂಟ್ ಟು ಪಾಯಿಂಟ್ ಆಗಿ ಮಾತಾಡಬೇಕಾಗಿದೆ. ಏನೆಲ್ಲ ಆಗಿದೆ, ಏನೆಲ್ಲ ಆಗಿಲ್ಲ ಅನ್ನೋದನ್ನು ಕೂಡ ನಿಮಗೆ ನಾವಿಲ್ಲಿ ಸ್ಪಷ್ಟವಾಗಿ ತೋರಿಸ್ತೀವಿ. ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಪಂಚಾಯತಿಯ ನೇಮನ ಕಾನೂನು ಬಾಹಿರವಾಗಿ ಪೂರ್ವ ಅನುಮೋದನೆ ಮಾಡದೆ ಯಾವುದೇ ರೀತಿಯಿಂದ ಇಲಾಖೆಯ ಅನುಮತಿಯನ್ನ ಪಡೆಯದೆ ಅವಶ್ಯಕತೆಗಿಂತಲೂ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಂಡು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣಾಧಿಕಾರಿಗಳು ಹಾಗೂ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ವಿಭಾಗ ಕಲಬುರಗಿ ಇವರು, ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರ ಅರೆ ನ್ಯಾಯಿಕ ನ್ಯಾಯಾಲಯದಲ್ಲಿ
ಸಮಕ್ಷಮ ಪಾಧಿಕಾರ ಮಾಜಿ ಅಧ್ಯಕ್ಷರಾಗಿರುವಂತಹ ತುಳಜಾಬಾಯಿ ಅಂದರೆ ಪುತ್ಳಾಬಾಯಿ, ಅವರಿಗೆ ಪುತ್ಳಾಬಾಯಿ ಎಂದು ಕರೀತಾರೆ, ಅವರಿಗೂ ಮತ್ತು ರಿತೀಶ್ ಕುಮಾರ್ ಅವರಿಗೂ ಮಾಜಿ ಅಧ್ಯಕ್ಷರು ಮತ್ತು ಮಹದೇವ್ ಚಂದ್ರಪ್ಪ ಮಾಜಿ ಅಧ್ಯಕ್ಷರು, ಶ್ರೀಮತಿ ಸವಿತಾ ಗಂಡ ಅಶೋಕ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿ ಚೈತನ್ಯ ಗಂಡ ಸಂಜು ಇವರನ್ನ ಪಂಚಾಯತ್ ಅಧ್ಯಕ್ಷರ ಅಲೇಮರ್ ಗ್ರಾಮ ಪಂಚಾಯತ್ ಇವರ ಒಂದು ವಿರುದ್ಧ ಹೊರಿಸಲಾಗಿರ್ತಕ್ಕಂತಹ ಆರೋಪವನ್ನು ಸಾಬೀತಾಗಿದ್ದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 43(a) ಮತ್ತು 48(4) ರನ್ವಯ ಗ್ರಾಮ ಪಂಚಾಯತಿ ಸದಸ್ಯತ್ವದಿಂದ ಅವರನ್ನ ಈ ಒಂದು ಅವಧಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪೂರ್ವ ನಿಯೋಜಿತವಾಗಿ ತಮಗೆ ಬೇಕಾಗಿರುವಂತವರಿಗೆ ಹೆಚ್ಚುವರಿಯಾಗಿ ನೇಮಕ ಮಾಡಿಕೊಂಡು ಈ ಒಂದು ಪ್ರಕಾರದ ಅನ್ವಯವಾಗಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಹಾಗೂ 43(a)(2) ಅನ್ವಯವಾಗಿ ಮುಂದಿನ 6 ವರ್ಷಗಳ ಕಾಲ ಅವರಿಗೆ ಯಾವುದೇ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಬಾರದ ಹಾಗೆ ಆದೇಶ ಹೊರಡಿಸಿದೆ ಪಂಚಾಯತ್ ರಾಜ್ ಇಲಾಖೆ. ಯಾಕಂದ್ರೆ ಇವರು ಮಾಡಿರ್ತಕ್ಕಂಥ ಘನಂದಾರಿ ಕೆಲಸಕ್ಕೆ ಇವರು ತಮ್ಮದೇ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಮನಸ್ಸಿಗೆ ಬಂದಾಗೆ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಈ ಒಂದು ಕಾನೂನಿನ ಅಸ್ತ್ರ ಉಪಯೋಗವಾಗಿದೆ. ಹಾಗಾಗಿ ಸದರಿಯವರು ಕಾನೂನನ್ನು ಬಿಟ್ಟು ಉಲ್ಲಂಘನೆ ಮಾಡುವ ಮೂಲಕ ಸಂವಿಧಾನವನ್ನು ಬಿಟ್ಟು ತನ್ನದೇ ಆದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಮೂಲಕವಾಗಿ ಇವತ್ತು ಚುನಾವಣೆಯಿಂದೇ ಅವರು 6 ವರ್ಷಗಳ ಕಾಲ ಅವರನ್ನ ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ಲಬಾರದೆಂಬ ಆದೇಶವನ್ನ ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ. ಅದರಂತೆ ಈ 5 ಜನರು ಮಾಡಿರುವಂತಹ ಸರ್ಕಾರಕ್ಕೆ ನಷ್ಟದ ಅನುಗುಣವಾಗಿ ಏನೇನೆಲ್ಲ ಮಾಡಿದ್ದಾರೆ ಎಂಬುದನ್ನು ಕೂಡ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಬೇಕಾದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯ ಕಾರ್ಯಕಲಾಪಗಳು ಸುಗಮವಾಗಿ ನಡೆಸಿಕೊಂಡು ಹೋಗುವ ಉದ್ದೇಶದಿಂದ ಹಾಗೂ ಉಲ್ಲೇಖಿತ ಪತ್ರದ ಸೂಚಿಸಿದಂತೆ ಅಲೇಮರ್ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಸದಸ್ಯರು ಅನರ್ಹಗೊಳಿಸಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ನಿಯಮ 47ರಂತೆ ಅಲೇಮರ್ ಗ್ರಾಮ ಪಂಚಾಯತ್ ಸದ್ಯದಲ್ಲಿ ಉಪಾಧ್ಯಕ್ಷರ ನೇಮಕಾತಿಯನ್ನು ಮಾಡಿ ಚುನಾವಣೆಯಾಗುವವರೆಗೆ ಅಧ್ಯಕ್ಷರ ಅಧಿಕಾರವನ್ನು ಚಲಾಯಿಸತಕ್ಕದ್ದು ಮತ್ತು ಅನ್ಯ ಕರ್ತವ್ಯವನ್ನು ನಿರ್ವಹಿಸತಕ್ಕದ್ದು ಎಂದು ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿ ಚೈತನ್ಯ ಸಂಜು ಕುಮಾರ್ ಅವರಿಗೆ ಅನರ್ಹಗೊಳಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಈ ಒಂದು ಅಧ್ಯಕ್ಷ ಭಾರವನ್ನು ವಹಿಸಿಕೊಟ್ಟಿದ್ದಾರೆ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಯಾಕಂದ್ರೆ ಇವರು ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಎಂಬುದು ಕೂಡ ನಿಮಗೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಪುತ್ಳಾಬಾಯಿ ಮತ್ತು ತುಳಜಾಬಾಯಿ ಮಾಜಿ ಅಧ್ಯಕ್ಷರು ಅಲೇಮರ್ ಗ್ರಾಮ ಪಂಚಾಯತಿ ತಾಲೂಕಾ ಜಿಲ್ಲಾ ಬೀದರ್ ಇವರಾಗಿರ್ತಾರೆ. ಎರಡನೇದಾಗಿ ರಿತೀಶ್ ಕುಮಾರ್ ಮತ್ತು ಮಹದೇವ್ ಚಂದ್ರಪ್ಪ, ಅದಲ್ಲದೆ ಸವಿತಾ ಗಂಡ ಅಶೋಕ್ ಮತ್ತು ಸಾಯಿ ಚೈತನ್ಯ ಸಂಜು ಕುಮಾರ್ ಹಾಲಿ ಅಧ್ಯಕ್ಷರು ಇವರನ್ನ ಅನರ್ಹಗೊಳಿಸಿ ಇವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಅವರಿಗೆ 6 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲದ ಹಾಗೆ ಆದೇಶ ಹೊರಡಿಸಲಾಗಿದೆ. ಈ ಒಂದು ಅನುಗುಣವಾಗಿ ಸರ್ಕಾರಕ್ಕೆ ಬಹಳಷ್ಟು ರೀತಿಗಳಿಂದ ಇವರು ನಷ್ಟ ಉಂಟು ಮಾಡಿದ್ದಾರೆ. ಇವರ ಜೊತೆಗೆ ಗ್ರಾಮ ಪಂಚಾಯತಿ ಆ ಒಂದು ಪೀರಿಯಡ್ ನಲ್ಲಿ ಬರ್ತಕ್ಕಂಥ ಪಿಡಿಒ ಕೂಡ ಅಮಾನತುಗೊಳಿಸಬೇಕಂತ ಒಂದು ಕೂಗು ಕೂಡ ಇದ್ದಿದೆ. ಅಲ್ಲಿನ ಗ್ರಾಮಸ್ಥರಾಗಿರ್ತಕ್ಕಂಥ ಬಸವರಾಜ್ ದೊಡ್ಡಮನೆಯವರು ಆಗ್ರಹ ಮಾಡ್ತಾ ಇದ್ದಾರೆ, ಬಾವಿದೊಡ್ಡಿಯವರು ಆಗ್ರಹ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು
ಸರ್ಕಾರದ ಹಣವನ್ನ ಬೊಕ್ಕಸಕ್ಕೆ ಮಾಡಿ, ಸರ್ಕಾರದ ಹಣವನ್ನು ಲಪಟಾಯಿಸಿ, ಸರ್ಕಾರದ ಉಲ್ಲಂಘನೆಗಳನ್ನ ಗಾಳಿಗೆ ತೂರಿ, ಕಾಯ್ದೆ ಕಾನೂನನ್ನು ಗಾಳಿಗೆ ತೂರಿ ಮನಸ್ಸಿಗೆ ಬಂದ ಹಾಗೆ ನೇಮಕ ಮಾಡಿಕೊಂಡು ಸರ್ಕಾರದ ನಾವು ಕೊಟ್ಟಿರುವಂತಹ ಟ್ಯಾಕ್ಸ್ ಗಳನ್ನ ಕಟ್ಟಿಕೊಂಡು ಇವತ್ತು ಅವರಿಗೆ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡ್ರು, ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು ಅದನ್ನ ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಅದನ್ನ ಭರಿಸಬೇಕು. ಆ ನಷ್ಟನ ಅವರೇ ತುಂಬಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೈ ಜೋಡಿಸಿರುವಂತಹ ಆಯಾ ಅಧ್ಯಕ್ಷರ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರನ ಕೂಡಲೇ ಅವರನ್ನು ಕೂಡ ಅಮಾನತುಗೊಳಿಸಬೇಕು ಮತ್ತು ಅವರಿಂದ ಕೂಡ ದಂಡ ಭರಿಸಬೇಕು ಅಂತಕ್ಕಂಥ ಮಾತನ್ನ ಗ್ರಾಮ ಪಂಚಾಯತಿಯ ಗ್ರಾಮದ ಮುಖಂಡರಾಗಿರುವಂತಹ ಬಸವರಾಜ್ ಬಾವಿದೊಡ್ಡಿ ಅವರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆಗ್ರಹಪಡಿಸಿದ್ದಾರೆ. ಯಾಕಂದ್ರೆ ಇವರು ಮಾಡಿದ್ದು ಒಂದಲ್ಲ ಎರಡಲ್ಲ ಅನೇಕ ರೀತಿಗಳಿಂದ ತಮ್ಮದೇ ಆದಂತಹ ಜನರಿಗೆ ಅಲ್ಲಿ ಕೆಲಸ ಹಚ್ಚಿಕೊಂಡಿದ್ದಾರೆ, ಕರ್ತವ್ಯಕ್ಕೆ ನೆರೆಸಿಕೊಂಡಿದ್ದಾರೆ. ಯಾವುದೇ ಪೂರ್ಣತೆಗಳು ಪಡೆದುಕೊಳ್ಳದೆ ನಾವು ಅಧ್ಯಕ್ಷ ಆದರೆ ಸಾಕು, ನಮ್ಮದೇ ಆಟ ನಡೀತೆ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಸರ್ಕಾರ ಇವರ ಮೇಲೆ ದೋಷ ಆರೋಪವನ್ನ ಸಾಬೀತುಪಡಿಸಿದ್ದಾರೆ. ಹಾಗಾಗಿ ಇವರು ಮಾಡಿರ್ತಕ್ಕಂಥದ್ದು ಸಾಬೀತಾಗದ ಕಾರಣದಿಂದಾಗಿ 6 ವರ್ಷಗಳ ಕಾಲ ಇವರು ಚುನಾವಣೆಯಿಂದ ದೂರ ಇರಬೇಕು, ಚುನಾವಣೆ ನಿಲ್ಲಬಾರದು ಮತ್ತು ಇವರ ಅಧ್ಯಕ್ಷರ ಅವಧಿ ಸದಸ್ಯತ್ವವನ್ನು ಕೂಡ ರದ್ದುಪಡಿಸಲಾಗಿದೆ ಅಂತ ಆದೇಶವನ್ನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ನ ಅಧಿಕಾರಿಗಳಿಗೆ ಪತ್ರ ಬರೆದು ತಿಳಿಸಿರ್ತಾರೆ. ಅದರಂತೆ ತಾಲೂಕ್ ಪಂಚಾಯತ್ನ ಇಒ ಆಗಿರ್ತಕ್ಕಂಥ ಮಾಣಿಕ್ರಾವ್ ಪಾಟೀಲ್ ಅವರು ಕೂಡ ಇವತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿ ಚೈತನ್ಯ ಸಂಜುಕುಮಾರ್ ಅವರ ಬದಲಾಗಿ ಈಗ ಹಾಲಿರ್ತಕ್ಕಂಥ ಉಪಾಧ್ಯಕ್ಷರಿಗೆ ಅಧ್ಯಕ್ಷರ ಹೊಣೆಯನ್ನ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಇವರು ಮಾಡಿರ್ತಕ್ಕಂಥ ಆಟ ನಡಿಲಕ್ಕಾಗೋದಕ್ಕೆ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಕಾನೂನು ಚೌಕಟ್ಟಿನಲ್ಲಿ ನಾನು ಹೇಳಿದ್ದೇ ಆಗುತ್ತೆ, ನಾನು ಹೇಳಿದೆ ಮಾಡ್ಕೊಳ್ತೀನಿ ಅಂತಕ್ಕಂಥ ವಿಚಾರನುಗುಣವಾಗಿ ಡಾಟಾ ಆಪರೇಟರ್ ಆಗಿರ್ಬೋದು, ನೀರು ಬಿಡ್ತಕ್ಕಂಥವ್ರಾಗಿರ್ಬೋದು ಅಥವಾ ಅಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟಂತ ಯಾರ್ಯಾರಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಇವತ್ತು ಮನೆಗೆ ಹೋಗಲೇಬೇಕು. ಯಾರೆಲ್ಲ ಆಯ್ಕೆ ಮಾಡ್ಕೊಂಡ್ರು ಅವ್ರ ಮೇಲೆ FIR ದರ್ಜ್ ಮಾಡಬೇಕು. ಸರ್ಕಾರದ ಹಣಗಳನ್ನ ಬೊಕ್ಕಸಕ್ಕೆ ನಷ್ಟ ಮಾಡತಕ್ಕಂಥ ಈ ಅಧ್ಯಕ್ಷರುಗಳು ಕೂಡ ಅವರಿಗೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಅವರು ಮಾಡಿರ್ತಕ್ಕಂಥ ನಷ್ಟವನ್ನ ಸರ್ಕಾರಕ್ಕೆ ಪುನಃ ಭರಿಸಂತಹ ಕೆಲಸ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ಇನ್ನ ಮುಂದಿರ್ತಕ್ಕಂಥ ಅಧಿಕಾರಿಗಳಾಗಿರ್ಲಿ, ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಲಿ ಮುಂದಿನ ಒಂದು ಕಾನೂನು ಎಚ್ಚರಿಕೆ ಅವರಿಗೆ ಇರಲಿ ಅನ್ನೋದು ಮೂಲಕ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರೆಲ್ಲ ಈ ಸುದ್ದಿ ನೋಡ್ತಾರೋ ಆ ಸುದ್ದಿ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ದಯವಿಟ್ಟು ಈ ಒಂದು ವಾಟ್ಸ್ಆಪ್ಗೆ ತಮ್ಮ ಸಂದೇಶಗಳನ್ನ ಅಭಿಪ್ರಾಯಗಳನ್ನ ಕಳಿಸಬೇಕಾಗಿ ಮನವಿ ಮಾಡ್ಕೊಳ್ತಿದೀವಿ. ಯಾವ ಕಾರಣಕ್ಕಾಗಿ ಮಾಡಿಕೊಂಡ್ರು, ಎಷ್ಟೆಲ್ಲ ಮಾಡಿಕೊಂಡ್ರು, ಎಷ್ಟೆಷ್ಟು ಹಣಗಳನ್ನ ಸರ್ಕಾರಕ್ಕೆ ಇವರು ನಷ್ಟ ಮಾಡಿದ್ದಾರೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀವಿ. ನೋಡ್ತಾ ಇರಿ ನಿಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಧನ್ಯವಾದಗಳು. ಮತ್ತೆ ಒಂದು ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.